ಇಲ್ಲಿ ಬಂದಾದ ಮೇಲೆ ನಿಜ ಚಿತ್ರಣ ಗೊತ್ತಾಯಿತು. ರಮೇಶ್ ಅವ್ರು ಹೇಳಿದ ಪ್ರಕಾರ ಅದೇ ಇವರ ತಾಯಿಯ ಚೈನನ್ನು ಹಣ ಇಟ್ಟು ಸಿನಿಮಾ ಪೇಮೆಂಟ್ಗಳನ್ನ ಕೊಟ್ಟರು ಅಂಥೇಳಿ ಅಂತ. ಇತ್ತೀಚೆಗೆ ಕಾರಲ್ಲಿ ಡಿಕ್ಕಿಲ್ ತುಂಬ್ಕೊಂಡು ಬಂದು ದುಡ್ಡನ್ನ ಅಥವಾ ಜೀಪಲ್ಲಿ ತುಂಬ್ಕೊಂಡು ಬಂದು ಖಾಲಿ ಮಾಡೋವಂಥ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀನಿ. ಅವ್ರು ಕೊನೆಗೇನಾದರೂ ಅನ್ನೋದನ್ನು ನೋಡ್ತಾ ಇದ್ದೀನಿ. ಯಾಕಂದರೆ ಎವ್ರಿ ಡೇ ನಾನು ಅವ್ರ ಜೊತೆಲಿ ಇಂಟ್ರಾಕ್ಷನಲ್ಲಿ ಇರ್ತೀನಿ. ಆಮೇಲೆ ಯಾರ್ಯಾರ್ದು ಏನೇನು ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಭಾಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳು ಅಂತ ಏನಿದ್ದಾವೆ, ನಾನು ಹೇಳ್ತಾ ಇರೋದು ಇವತ್ತಿಂದಲ್ಲ, ನಾನು ಮತ್ತು ಬಾಮಾರೇಶ್ವರು ಉದ್ಯಮಕ್ಕೆ ಬರೋದಕ್ಕಿಂತ ಮುಂಚೆಯಿಂದನೇ ಭಾಳಷ್ಟು ಜನ ಇನ್ಕ್ಲೂಡಿಂಗ್ ರವಿ ಸಾರ್ ತುಂಬ ಕಡೆ ಹೇಳ್ಕೊಂಡಿದ್ದಾರೆ. ಅವರು ನನ್ನೊಂದು ಕಾರು ₹1,00,000 ಇಡೀ ಗಾಂಧಿನಗರದ 6 ಕ್ಲಾಸು ಕೂಡ ನಾನು ನೋಡಿಬಿಟ್ಟೆ, ಅಂದರೆ ಅಷ್ಟು ಕಷ್ಟ ಅನುಭವಿಸಿದೆ ಅಂಥೇಳಿ ಅಂತ. ಆರಂಭದಲ್ಲಿ ಯಾರು ಅಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ಭರಿತವಾಗಿರ್ತಾರೆ, ಸಂಪನ್ಮೂಲತೆಯಿಂದ ಕೂಡ್ಕೊಂಡಿರ್ತಾರೆ. ಹಾಗೆಯೇ ಹೆಸರು ಮತ್ತು ಹಣ ಎರಡೂ ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ನಾನು ಮಂಗಳೂರು ಅಂದ ತಕ್ಷಣ ನನಗೆ ಫಸ್ಟು ನನ್ನ ಮೈಂಡಿಗೆ ಬರೋದು ವಿಜಯ್ ಕುಮಾರ್ ಕೋಡಿಯನ್ ಬಾಯಿ. ಅದು ನನ್ನ 40 ವರ್ಷದ ಸ್ನೇಹಿತರು. ಆಮೇಲೆ ಬಂಗಾರ ಪೆಟ್ಲರ್ ಪ್ರೊಡ್ಯೂಸರ್ ಇದ್ದರು, ರಿಚರ್ಡ್ ಕ್ಯಾಸ್ಲಿನ್. ನಾನು ಇನ್ಫ್ಯಾಕ್ಟ್ ನನಗೆ ಬುದ್ಧಿ ಬಂದಾದ್ಮೇಲೆ ಫಸ್ಟ್ ಟೈಮ್ ಮಂಗಳೂರಿಗೆ ಕರ್ಸ್ಕೊಂಡಿದ್ದೆ ಅವರು ನನ್ನನ್ನು, ರಿಚರ್ಡ್ ಕ್ಯಾಸ್ಲಿನ್. ಅವಾಗ ಭಾಳಷ್ಟು ಜನ ಪತ್ರಕರ್ತರು ಕೂಡ ಅಲ್ಲಿ ಹೋಗಿದ್ವಿ. ಸೆಪ್ಟೆಂಬರ್ 8ಗೆ ಕರೆಕ್ಟ್. ಸುನಿಲ್ ಆ್ಯಕ್ಟ್ ಮಾಡಿದ್ರಲ್ಲ ಸರ್ ಮಂಗಳೂರವರು, ಶಿವರಾಮ್ ಕಾರಂತರು. ಅಂದರೆ ಅಲ್ಲಿ ಪರ್ಟಿಕ್ಯುಲರಾಗಿ ಒಂದಿಷ್ಟು ಇಬ್ಬರೇ ಇದ್ದರು. ಅಂದರೆ ನನಗೆ ಮಂಗಳೂರು ಅಂದ ತಕ್ಷಣ ಅವರಿಬ್ಬರೇ ನನಗೆ ಜ್ಞಾಪಕ ಬರ್ತಿದ್ರು. ಅದಾದಮೇಲೆ ಭಾಳಷ್ಟು ಜನ ನನ್ನ ಮಂಗಳೂರಿನ ಸ್ನೇಹಿತರುಗಳು ಜ್ಞಾಪಕ ಬಂದರು. ಇವತ್ತಿನ ದಿವಸ ಏನಾಯಿತು ಅಂದರೆ ಇಡೀ ಭಾರತದಾದ್ಯಂತಲ್ಲ, ಪ್ರಪಂಚದಾದ್ಯಂತ ಏನಾದರೂ ಕನ್ನಡ ಸಿನಿಮಾಗಳು ಒಂದು ಹಂತಕ್ಕೆ ಬಂದು ಕನ್ನಡಿಗರ ಮತ್ತು ಕನ್ನಡ ಚಿತ್ರೋದ್ಯಮದ ಹೆಸರನ್ನು ಉಳಿಸಿದ್ದಾರೆ ಅಂದರೆ ಅದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥ ಪ್ರತಿಭೆಗಳು, ತಪ್ಪಲ್ಲ. ಮುಂದೆ ಒಂದು ದಿನ ತಾವು ಕೂಡ ಆ ಒಂದು ಕೂಡಲ ನಮ್ಮದವರು ಜೊತೆಯಲ್ಲಿ ಆಲ್ರೆಡಿ ಪಾರ್ಟ್ 2 ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಥ ನಟ ನಟಿಯರು ಕೂಡ ಇಲ್ಲಿದ್ದಾರೆ. ಒಳ್ಳೆಯದಾಗುತ್ತೆ. ಆದರೆ ಆ ಕಷ್ಟ ಮರಿಬೇಡ್ರಿ. ಅದೇನು ನನ್ನ ತಾಯಿ ತಾಳಿ ಅಡ ಇಟ್ಟು ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಅದನ್ನು ದಯಮಾಡಿ ಯಾವುದೇ ಕಾರಣಕ್ಕೂ ಒಂದು ಹಂತಕ್ಕೆ ಹೋದ ಮೇಲೆ ಅದನ್ನು ಮರೆತ್ಕೊಂಡ್ರೆ ಅದೇ ಮತ್ತೆ ತಿರುಗಿ ನೀವು ಕಾರುಗಳಲ್ಲಿ ಹಿಂದೆ ಡಿಕ್ಕಿಲಿ ಹಾಕೊಂಬಂದು ಖಾಲಿ ಮಾಡ್ಕೊಂಡು ತಿರುಗಿ ರೋಡಕ್ಕೆ ಬಂದು ನಿಂತ್ಕೋಬೇಕಾಗ್ತದೆ. ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಮರೆಯದೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಈ ಚಿತ್ರನೂ ಕೂಡ ಯಶಸ್ಸಾಗುತ್ತೆ. ಮುಂದೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅದು ಕೂಡ ಆಗಲಿ. ನಿಮ್ಮಗಳ ಡೆಡಿಕೇಶನ್ ಬಗ್ಗೆ ನಾನು ಕೇಳ್ಕೊಂಡು ಬಂದೆ. ನೀವು ಒಂದು ನಟ, ನಿರ್ಮಾಪಕ, ನಿರ್ದೇಶಕರಾಗಿ ನೀವು ಎಲ್ಲ ಕೆಲಸನೂ ನೀವೇ ಮಾಡ್ತಾಯಿದ್ರಿ. ಅಂದರೆ ಸ್ವಲ್ಪ ಅವ್ನು ಬಂದಿಲ್ಲ ಇವನು ಬಂದಿಲ್ಲ ಅಂತ ಕಾಯೋದಲ್ಲ, ಅದೇ ಆ ಥರ ಎಲ್ಲ ಕಾಯಿ ಅಂತ ಮೆಂಟಾಲಿಟಿ ಅಲ್ಲ. ನಾನು ಎಲ್ಲನ ಬರುವಾಗ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬರ್ತೀನಿ, ಸುಮ್ಮನೆ ಬರಲ್ಲ. ತಿಳ್ಕೊಂಡು ಸ್ವಲ್ಪ ಏನಿದೆ ಸ್ವಲ್ಪ ನಾನು ತಿಳ್ಕೊಬೇಕಲ್ಲ. ಅಟ್ಲೀಸ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಇವ್ರಿಗೆ ಇನ್ನೊಬ್ರು ಹೋಲಿಸಿದ್ರು, ನಮ್ಮ ಕ್ಯಾಮ್ರಾಮನ್ ಜೆ ಕೃಷ್ಣ ಅವ್ರನ್ನ. ಅವರು ಜೆ ಕೃಷ್ಣ ಇದ್ದಂಗೆ ಅಂದರು. ಅಲ್ಲಿಗೆ ಅರ್ಥ ಆಗ್ಬಿಡ್ತು ನನಗೆ. ಅವರು ಬೀಯಿಂಗ್ ಎ ಕ್ಯಾಮ್ರಾಮನ್ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಯಾರು ಬಂದು ಸೆಟ್ಟನ್ನು ಬಂದಿಲ್ಲ ಅಂದರೆ ಕಸ ಅವರೇ ಗುಡಿಸ್ಬಿಡೋರು, ಆ ಸೆಟ್ ಪ್ರಾಪರ್ಟಿ ಅವರೇ ತೆಗೆದಾಕ್ಬಿಡೋರು, ಏನೇನೋ ಅದೇ ಥರ ಮಾಡ್ಕೊಂಡಿರೋರು ಜೆ ಕೃಷ್ಣ ಅವರು. ಅವ್ರ ಥರ ಇವರು ಅಂದರು. ಅಲ್ಲಿಗೆ ಅಷ್ಟೇ ಅರ್ಥ ಆಯಿತು, ಆಲ್ರೌಂಡ್ ಮಾಸ್ಟ್ರು ಅಂತೇಳಿ. ಒಳ್ಳೇದಾಗಲಿ ಬ್ರದರ್, ನಿಮಗೆ ನಿಮ್ಮ ಆಸೆಗಳೆಲ್ಲ ಕೈಗೂಡಲಿ.